ಕ್ರಿಕೆಟ್ ಜಗತ್ತಿನಲ್ಲಿ ಹೈ ವೋಲ್ಟೇಜ್ ಮ್ಯಾಚ್ ಅಂದ್ರೆ ಅದು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯ. ಬಟ್ ಆಲ್ಮೋಸ್ಟ್ ಮ್ಯಾಚ್ಗಳಲ್ಲಿ ಭಾರತವೇ ಪಾಕಿಸ್ತಾನಕ್ಕೆ ಮಣ್ಣು ಮುಕ್ಕಿಸಿದೆ. ಲಾಸ್ಟ್ T20 ವಿಶ್ವಕಪ್ನಲ್ಲೂ ಕೂಡ ಇನ್ನೇನು ಗೆದ್ದೇ ಬಿಟ್ವಿ ಅಂತ ಬೀಗ್ತಾ ಇದ್ದ ಪಾಕ್ಗೆ ಟೀಮ್ ಇಂಡಿಯಾ ಶಾಕ್ ಕೊಟ್ಟು ಗೆದ್ದು ಬೀಗಿತ್ತು. ಬಟ್ ಚಾಂಪಿಯನ್ಸ್ ಟ್ರೋಫಿ ಅಂತ ಬಂದಾಗ ಭಾರತಕ್ಕಿಂತ ಪಾಕಿಸ್ತಾನವೇ ಪಾರಮ್ಯ ಮೆರೆದಿದೆ. ಹಾಗಾದ್ರೆ ಸಿಟಿಯಲ್ಲಿ ಭಾರತ ಮತ್ತು ಪಾಕ್ ತಂಡಗಳು ಎಷ್ಟು ಬಾರಿ ಮುಖಾಮುಖಿಯಾಗಿವೆ, ಹೆಡ್ ಟು ಹೆಡ್ ಫೈಟ್ ಹೇಗಿತ್ತು ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ವರ್ಸಸ್ ಪಾಕಿಸ್ತಾನ ನಡುವೆ ಕ್ರಿಕೆಟ್ ಇದೆ ಅಂದ್ರೆ ಇಡೀ ಜಗತ್ತೇ ಕ್ಯೂರಿಯಸ್ ಆಗಿ ನೋಡುತ್ತೆ. ಬಾಲ್ ಟು ಬಾಲ್ ಮಿಸ್ ಮಾಡದೆ ಟಿವಿ ಮೊಬೈಲ್ಗಳ ಮುಂದೆ ಕೂತಿರ್ತಾರೆ. ಬಟ್ 2012ರ ಬಳಿಕ ಉಭಯ ರಾಷ್ಟ್ರಗಳ ನಡುವೆ ICC ಟೂರ್ನಿಯ ಮ್ಯಾಚ್ಗಳನ್ನು ಬಿಟ್ಟರೆ ದ್ವಿಪಕ್ಷೀಯ ಸರಣಿ ನಡೀತಾ ಇಲ್ಲ. ಇದೀಗ ಮುಂದಿನ ತಿಂಗಳು ಆರಂಭ ಆಗಲಿರುವಂತಹ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಮತ್ತೊಮ್ಮೆ ಮುಖಾಮುಖಿಯಾಗೋಕೆ ಎರಡೂ ತಂಡಗಳು ರೆಡಿಯಾಗಿವೆ. T20 ವಿಶ್ವಕಪ್ ಗೆದ್ದಿರೋ ಟೀಮ್ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿ ಗೆಲ್ಲೋ ನಿರೀಕ್ಷೆಯಲ್ಲಿದ್ರೆ, ಹಾಲಿ ಚಾಂಪಿಯನ್ ಪಾಕಿಸ್ತಾನ ಕೂಡ ಮತ್ತೊಮ್ಮೆ ಟೈಟಲ್ ಗೆಲ್ಲೋ ಜೋಶ್ನಲ್ಲಿದೆ. 7 ವರ್ಷಗಳ ಬಳಿಕ ಆಯೋಜನೆಯಾಗುತ್ತಿದೆ ಚಾಂಪಿಯನ್ಸ್ ಟ್ರೋಫಿ. ಚಾಂಪಿಯನ್ಸ್ ಟ್ರೋಫಿ ಪಾಕಿಸ್ತಾನದಲ್ಲಿ ಆಯೋಜನೆಯಾದಾಗಲಿಂದಲೇ ಉಭಯ ತಂಡಗಳ ನಡುವೆ ವಿವಾದ ಶುರುವಾಗಿತ್ತು. ಕೊನೆಗೆ ಹೈಬ್ರಿಡ್ ಮಾದರಿಯಲ್ಲೇ ಟೂರ್ನಿಯನ್ನು ಆಯೋಜನೆ ಮಾಡಲಾಗಿದೆ. ಭಾರತ ಚಾಂಪಿಯನ್ಸ್ ಟ್ರೋಫಿಯನ್ನ ಆಡೋಕೆ ಪಾಕ್ಗೆ ಪ್ರವಾಸ ಬೆಳೆಸದೇ ಇರೋದ್ರಿಂದ ಟೀಮ್ ಇಂಡಿಯಾ ತನ್ನ ಪಂದ್ಯಗಳನ್ನ UAEನಲ್ಲಿ ಆಡಲಿದೆ. ಹೀಗಾಗಿ ಈ ಬಾರಿಯ ಭಾರತ ವರ್ಸಸ್ ಪಾಕ್ ಪಂದ್ಯ ಮತ್ತಷ್ಟು ಬಿಸಿ ಹೆಚ್ಚಿಸಿದೆ. 7 ವರ್ಷಗಳ ಬಳಿಕ ಚಾಂಪಿಯನ್ಸ್ ಟ್ರೋಫಿ ಆಯೋಜನೆ ಆಗ್ತಾ ಇರೋದು ಎಲ್ಲರ ಗಮನ ಸೆಳೆದಿದೆ. ICC ವಿಶ್ವಕಪ್ನಲ್ಲಿ ಟೀಮ್ ಇಂಡಿಯಾ ಪಾಕ್ ವಿರುದ್ಧ ಮೇಲ್ಗೈ ಸಾಧಿಸಿದ್ರೂ ಕೂಡ ಚಾಂಪಿಯನ್ಸ್ ಟ್ರೋಫಿ ಲೆಕ್ಕಾಚಾರದಲ್ಲಿ ಎದುರಾಳಿ ಪಾಕ್ ತಂಡವೇ ಕೈ ಮೇಲಾಗಿದೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಪಾಕಿಸ್ತಾನ ಹೆಚ್ಚು ಗೆಲುವು. ಭಾರತ ಹಾಗೆ ಪಾಕಿಸ್ತಾನ ತಂಡಗಳು ಈಗಾಗಲೇ 5 ಬಾರಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಕಾದಾಟ ನಡೆಸಿವೆ. ಈ ವೇಳೆ ಭಾರತ 2 ಪಂದ್ಯಗಳನ್ನು ಗೆದ್ದಿದ್ರೆ ಪಾಕಿಸ್ತಾನ ತಂಡ 3 ಪಂದ್ಯಗಳನ್ನು ಗೆದ್ದುಕೊಂಡಿದೆ. ಇಂಗ್ಲೆಂಡ್ನಲ್ಲಿ ಕೊನೆಯ ಬಾರಿಗೆ ಚಾಂಪಿಯನ್ಸ್ ಟ್ರೋಫಿಯನ್ನು 2012ರಲ್ಲಿ ಆಯೋಜನೆ ಮಾಡಲಾಗಿತ್ತು. ಆಗ ಟೀಮ್ ಇಂಡಿಯಾ ಹಾಗೆ ಪಾಕಿಸ್ತಾನ ತಂಡಗಳು ಫೈನಲ್ನಲ್ಲಿ ಕಾದಾಟ ನಡೆಸಿದ್ವು. ಪ್ರಶಸ್ತಿ ಸುತ್ತಿನ ಕಾದಾಟದಲ್ಲಿ ಪಾಕಿಸ್ತಾನ ಜಯಬೇರಿ ಬಾರಿಸಿ ಟ್ರೋಫಿಗೆ ಮುತ್ತಿಕ್ಕಿತ್ತು. 2004ರಲ್ಲಿ ಭಾರತದ ವಿರುದ್ಧ ಪಾಕ್ ಮೊದಲ ಪಂದ್ಯ. ಇನ್ನು ಉಭಯ ದೇಶಗಳ ನಡುವಿನ ಚಾಂಪಿಯನ್ಸ್ ಟ್ರೋಫಿ ಮೊದಲ ಫೈಟ್ 2004ರಲ್ಲಿ ನಡೆದಿತ್ತು. ಈ ಪಂದ್ಯವನ್ನು ಪಾಕಿಸ್ತಾನ 3 ವಿಕೆಟ್ಗಳಿಂದ ಗೆದ್ದುಕೊಂಡಿತ್ತು. ಆ ಬಳಿಕ 2009ರಲ್ಲಿ ಭಾರತ ಚಾಂಪಿಯನ್ಸ್ ಟ್ರೋಫಿಯನ್ನು ಆಯೋಜನೆ ಮಾಡಿತ್ತು. ಈ ವೇಳೆ ಕೂಡ ಪಾಕಿಸ್ತಾನವೇ ಟೀಮ್ ಇಂಡಿಯಾವನ್ನ ಸೋಲಿಸಿತ್ತು. ಪಾಕಿಸ್ತಾನ 54 ರನ್ಗಳಿಂದ ಜಯಬೇರಿ ಬಾರಿಸಿತ್ತು. ಇನ್ನು 2013ರಲ್ಲಿ ನಡೆದಂತ ಚಾಂಪಿಯನ್ಸ್ ಟ್ರೋಫಿಗೆ ಇಂಗ್ಲೆಂಡ್ ಹಾಗೆ ವೇಲ್ಸ್ ಆತಿಥ್ಯವನ್ನು ವಹಿಸಿದ್ವು. ಆಗ ಭಾರತ ಮಹೇಂದ್ರ ಸಿಂಗ್ ಧೋನಿ ನಾಯಕತ್ವದಲ್ಲಿ ಪಾಕ್ ವಿರುದ್ಧ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ತನ್ನ ಮೊದಲ ಗೆಲುವನ್ನು ದಾಖಲಿಸಿತ್ತು. ಆಗ ನಡೆದಂತ ಪಂದ್ಯಕ್ಕೆ ಮಳೆ ಕಾಟದಿಂದಾಗಿ ಓವರ್ಗಳನ್ನ ಕಡಿತ ಮಾಡಲಾಗಿತ್ತು. ಮೊದಲು ಬ್ಯಾಟ್ ಮಾಡಿದಂತ ಪಾಕಿಸ್ತಾನ 39.4 ಓವರ್ಗಳಲ್ಲಿ 165 ರನ್ಗಳನ್ನ ಕಲೆ ಹಾಕಿತ್ತು. ಇನ್ನು ಡಕ್ವರ್ತ್ ಲೂಯಿಸ್ ನಿಯಮದಂತೆ ಭಾರತ 8 ವಿಕೆಟ್ಗಳ ಭರ್ಜರಿ ಗೆಲುವನ್ನು ದಾಖಲಿಸಿತ್ತು. ಅದೇ ವರ್ಷ ಇಂಗ್ಲೆಂಡ್ ತಂಡವನ್ನ ಮಣಿಸಿ ಫೈನಲ್ನಲ್ಲಿ ಭಾರತ ಚಾಂಪಿಯನ್ ಪಟ್ಟಕ್ಕೂ ಕೂಡ ಏರಿತ್ತು. 2017ರಲ್ಲಿ ಭಾರತ ಮಣಿಸಿ ಚಾಂಪಿಯನ್ ಆದ ಪಾಕಿಸ್ತಾನ. ಇನ್ನು 2017ರಲ್ಲಿ ನಡೆದಂತ ಟೂರ್ನಿಯಲ್ಲಿ ಗ್ರೂಪ್ ಬಿ ಯಲ್ಲಿದ್ದಂತ ಭಾರತ 4ನೇ ಪಂದ್ಯದಲ್ಲಿ ಪಾಕಿಸ್ತಾನವನ್ನು ಎದುರಿಸಿತ್ತು. ಈ ವೇಳೆ ವಿರಾಟ್ ಕೊಹ್ಲಿ ಟೀಮ್ ಇಂಡಿಯಾ ಕ್ಯಾಪ್ಟನ್ ಆಗಿದ್ರೆ ಸರ್ಫರಾಜ್ ಅಹ್ಮದ್ ಪಾಕ್ ಟೀಮ್ನ ಲೀಡ್ ಮಾಡ್ತಾ ಇದ್ರು. ಈ ಪಂದ್ಯವನ್ನು ಭಾರತ 124 ರನ್ಗಳಿಂದ ಗೆದ್ದುಕೊಂಡಿತ್ತು. ಆದರೆ ಫೈನಲ್ ಪಂದ್ಯದಲ್ಲಿ ಪಾಕಿಸ್ತಾನದ ಎದುರು ಭಾರತ ಮುಗ್ಗರಿಸಿತ್ತು. 50 ಓವರ್ಗಳಲ್ಲಿ ಪಾಕಿಸ್ತಾನ 4 ವಿಕೆಟ್ ನಷ್ಟಕ್ಕೆ 338 ರನ್ ಕಲೆ ಹಾಕಿತ್ತು. ಇದಕ್ಕೆ ಉತ್ತರವಾಗಿ ಬ್ಯಾಟಿಂಗ್ಗೆ ಬಂದಂತ ಭಾರತ 30.3 ಓವರ್ಗಳು ಕಳೆಯುವಷ್ಟರಲ್ಲೇ 158 ರನ್ಗಳಿಗೆ ಆಲ್ಔಟ್ ಆಯಿತು. ಹೀಗಾಗಿ 180 ರನ್ಗಳ ಬೃಹತ್ ಅಂತರದಿಂದ ಸೋತಂತ ಭಾರತ ಚಾಂಪಿಯನ್ಸ್ ಟ್ರೋಫಿಯನ್ನು ಕೂಡ ಕಳ್ಕೊಂಡಿತ್ತು. ಸದ್ಯ 7 ವರ್ಷಗಳ ಬಳಿಕ ಚಾಂಪಿಯನ್ಸ್ ಟ್ರೋಫಿ ಮತ್ತೆ ಆಯೋಜನೆ ಆಗ್ತಾ ಇದ್ದು ಪಾಕಿಸ್ತಾನ ಆತಿಥ್ಯವನ್ನು ವಹಿಸ್ತಾ ಇದೆ. 8 ರಾಷ್ಟ್ರಗಳ ಪೈಕಿ 6 ರಾಷ್ಟ್ರಗಳು ಈಗಾಗಲೇ ತಮ್ಮ ತಂಡಗಳನ್ನು ಘೋಷಣೆ ಮಾಡಿವೆ. ಆದರೆ ಪಾಕಿಸ್ತಾನ ಮತ್ತು ಭಾರತ ಈವರೆಗೂ ಟೀಮ್ ಅನೌನ್ಸ್ ಮಾಡಿಲ್ಲ. ಫೆಬ್ರವರಿ 19ರಿಂದ ಟೂರ್ನಿ ಆರಂಭವಾಗಲಿದ್ದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಫೆಬ್ರವರಿ 23ರಂದು ಫೈಟ್ ನಡೆಯಲಿದೆ. ಮೆಗಾ ಟೂರ್ನಿಯಲ್ಲಿ ಒಟ್ಟು 8 ತಂಡಗಳು ಭಾಗವಹಿಸ್ತಾ ಇವೆ. ಎ ಗುಂಪಿನಲ್ಲಿ ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ನ್ಯೂಜಿಲೆಂಡ್ ತಂಡಗಳಿವೆ. ಅದೇ ರೀತಿಯಲ್ಲಿ ಬಿ ಗುಂಪಿನಲ್ಲಿ ದಕ್ಷಿಣ ಆಫ್ರಿಕಾ, ಆಸ್ಟ್ರೇಲಿಯಾ, ಅಫ್ಘಾನಿಸ್ತಾನ ಮತ್ತು ಇಂಗ್ಲೆಂಡ್ ತಂಡಗಳಿವೆ. ಸೊ ಈ ಬಾರಿಯ ಟೂರ್ನಿಯಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ನಮಸ್ಕಾರ.